ನೇರ ಕುತ್ಕೊಳ್ಳುವ. ಕುತ್ತಿಗೆ ಬೆನ್ನು ನೇರವಾಗಿರಲಿ. ಪ್ರಾರ್ಥನಾ ಸ್ಥಿತಿ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ. ಕಣ್ಣಿಗೆ ಶಾಖವನ್ನು ಕೊಡಿ. ಎದ್ದು ನಿಲ್ಲುವ. ತ್ರಿಕೋಣಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಎರಡು ಕಾಲುಗಳ ನಡುವೆ ಅಂತರ ಇಟ್ಕೊಳ್ಳಿ. ಹಾಗೆ ಬಲಕಾಲು 90 ಡಿಗ್ರಿ ಇರಲಿ, ಎಡಕಾಲು ಸಮಾನಾಂತರ ಇರಲಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಬಲಭಾಗಕ್ಕೆ ಬೆಂಡಾಗಿ. ಹಾಗೆ ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ತ್ರಿಕೋಣಾಸನ ಸ್ಥಿತಿಗೆ ಹೋಗುವ. ಭುಜದ ಭಾಗ ಸ್ವಲ್ಪ ಮುಂದಕ್ಕೆ ತನ್ನಿ. ಭುಜದ ಭಾಗ ಸ್ವಲ್ಪ ಹಿಂದೆ ಹೋಗಲಿ. ಸೊಂಟದ ಭಾಗ ಸ್ವಲ್ಪ ಮುಂದೆ ಬರಲಿ. ಕತ್ತನ್ನು ಹೊರಳಿಸಿ. ನಿಮ್ಮ ಎಡ ಹಸ್ತ ನೋಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ. ಬಲಕಾಲು ಸಮಾನಾಂತರ ಇರಲಿ. ಎಡಕಾಲು 90 ಡಿಗ್ರಿ ಮಾಡಿ. ತ್ರಿಕೋಣಾಸನ ಚಾಲನೆ ಮತ್ತು ಸ್ಥಿತಿ. ಪೂರಕ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಎಡಭಾಗಕ್ಕೆ ಬೆಂಡಾಗಿ. ಭುಜದ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತನ್ನಿ. ಸೊಂಟದ ಭಾಗ ಸ್ವಲ್ಪ ಹಿಂದಕ್ಕೆ ತನ್ನಿ. ಹಸ್ತ ನೇರ ಮೇಲಕ್ಕಿರಲಿ. ಹಸ್ತ ಎದುರಿಗಿರಲಿ. ಮೊಣಕಾಲು ಕಾಲುಗಳ ಎರಡೂ ಮೊಣಕಾಲು ನೇರವಾಗಿರಲಿ. ಕತ್ತನ್ನು ಹೊರಡಿಸಿ. ನಿಮ್ಮ ಹಸ್ತವನ್ನು ನೋಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ. ಸಮಸ್ಥಿತಿ. ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಪಾರ್ಶ್ವೋತ್ಥಾನಾಸನ ಚಾಲನೆ ಮತ್ತು ಸ್ಥಿತಿ. ಬಲಕಾಲನ್ನ 3.5 ಫೀಟ್ ಮುಂದಕ್ಕೆ ತನ್ನಿ. ಎಡಕಾಲು 20 ಡಿಗ್ರಿಯಷ್ಟು ಕ್ರಾಸ್ ಇರಲಿ. ಪೂರಕ ಮಾಡಿ. ಎರಡೂ ಕೈಯನ್ನು ಮೇಲಕ್ಕೆತ್ತಿ. ರೇಚಕ. ಸಾಧ್ಯವಾದಷ್ಟು ಮುಂದಕ್ಕೆ ಬಾಗಿ. ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಈಗ ಪಾರ್ಶ್ವೋತ್ಥಾನಾಸನ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ. ಕೈಯನ್ನು ನೇರ ಮಾಡಿ. ಹಾಗೆ ಅದೇ ಬಿಗುವಿನಲ್ಲಿ ಮುಂದಕ್ಕೆ ಬಾಗಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಕೈಯನ್ನು ಸಾಧ್ಯವಾದಷ್ಟು ಮುಂದಕ್ಕೆ ತನ್ನಿ. ಸ್ವಲ್ಪ ತಲೆ ಎತ್ತಿ ಪೂರಕ ಮಾಡಿಕೊಳ್ಳಿ. ರೇಚಕ ಮಾಡ್ತಾ ಮೊಣಕಾಲಿಗೆ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆಯೇ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ಎರಡು ಕೈ ಕೆಳಕ್ಕೆ.
ಸಮಸ್ಥಿತಿಗೆ ಬನ್ನಿ. ಈಗ ಎಡಕಾಲನ್ನು ಮುಂದಕ್ಕೆ ತನ್ನಿ. ಹಿಂದಿನ ಕಾಲ 20 ಡಿಗ್ರಿಯಷ್ಟು ಕ್ರಾಸ್ ಇರಲಿ, ಬಟೆಕ್ಸ್ ನೇರ ಇರಲಿ. ಉಸಿರನ್ನು ತುಂಬಿಕೊಳ್ತಾ ಎರಡೂ ಕೈ ಮೇಲಕ್ಕೆ, ಉಸಿರು ಹೊರಕ್ಕೆ ಹಾಕ್ತಾ ಮುಂದಕ್ಕೆ ಬಾಗಿ. ಹಾಗೆ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಸ್ವಲ್ಪ ತಲೆ ಎತ್ತಿ ಉಸಿರು ತುಂಬಿಕೊಳ್ಳಿ. ಉಸಿರನ್ನ ಹೊರಕ್ಕೆ ಹಾಕ್ತಾ ಇನ್ನಷ್ಟು ಒಳಕ್ಕೆ ಹೋಗಿ ಮೊಣಕಾಲಿ ಗಲ್ಲವನ್ನಾಗಲಿ ಹಣೆಯನ್ನು ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ, ಸಮಸ್ಥಿತಿ, ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಪಾರ್ಶ್ವಕೋಣಾಸನ ಚಾಲನೆ ಮತ್ತು ಸ್ಥಿತಿ. ಎರಡು ಕಾಲುಗಳ ನಡುವೆ 3 ರಿಂದ 3.5 ಫೀಟ್ ಅಂತರ ಇಟ್ಕೊಳ್ಳಿ. ಬಲಕಾಲು 90 ಡಿಗ್ರಿ ಇರಲಿ, ಎಡಕಾಲು 10 ಡಿಗ್ರಿಯಷ್ಟು ಒಳಮುಖವಾಗಿರಲಿ. ಉಸಿರನ್ನು ತುಂಬಿಕೊಳ್ತಾ ಎರಡೂ ಕೈಗಳನ್ನ ಭುಜದ ನೇರಕ್ಕೆ ತನ್ನಿ. ಹಾಗೆ ಉಸಿರನ್ನು ಹೊರಕ್ಕೆ ಹಾಕ್ತಾ ಬಲಕರಣ ಎಲ್ ಶೇಪಿಗೆ ತನ್ನಿ. ಹಾಗೆ ಬಲ ಹಸ್ತದಿಂದ ಭೂಮಿಯನ್ನು ಸ್ಪರ್ಶ ಮಾಡಿ ಎಡಕೈ ಕಿವಿಗೆ ತಾಗುವಂತೆ ನೇರ ಇರಲಿ. ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ. ಸ್ಥಿತಿಗೆ ಹೋಗುವ. ಕಾಲು ಎಲ್ ಶೇಪಲ್ಲಿರಲಿ. ಸೊಂಟದ ಭಾಗ ತಗ್ಗಿಸಿ ಕತ್ತನ್ನ ಹೊರಳಿಸಿ ಮೇಲಕ್ಕೆ ನೋಡಿ. ಹಸ್ತ ಕಿವಿಗೆ ತಾಗುವಂತಿರಲಿ. ಹಸ್ತ ಕಿವಿಗೆ ತಾಗುವಂತೆ ಕಿವಿಯ ನೇರಕ್ಕೆ ತನ್ನಿ. ಹಸ್ತವನ್ನು ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ. ಹಾಗೆ ಬಲಕಾಲು 10 ಡಿಗ್ರಿ ಒಳಮುಖ, ಎಡಕಾಲು 90 ಡಿಗ್ರಿ ಇರಲಿ. ಎರಡೂ ಕೈಗಳನ್ನು ಉಸಿರು ತುಂಬಿಕೊಳ್ತಾ ಭುಜದ ನೇರಕ್ಕೆ, ಉಸಿರು ಹೊರಕ್ಕೆ ಹಾಕ್ತಾ ಎಡಕಾಲ ಎಲ್ ಶೇಪಿಗೆ ತನ್ನಿ. ಹಾಗೆ ಕೈಯನ್ನ ಕಿವಿಯ ನೇರಕ್ಕೆ ತನ್ನಿ. ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ಹೊರಕ್ಕೆ ಹಾಕ್ತಾ ಎಡಬಾಕಿ ಬೆಂಡಾಗಿ ಎಡಕಾಲ ಎಲ್ ಶೇಪ್ ಇರಲಿ. ಎಡಹಸ್ತ ಭೂಮಿಯನ್ನು ಸ್ಪರ್ಶ ಮಾಡಿ ನಿಮ್ಮ ಭುಜದ ಭಾಗವನ್ನು ಸ್ವಲ್ಪ ತಿರುಗಿಸಿ ಮೇಲಕ್ಕೆ, ಕತ್ತನ್ನು ಹೊರಡಿಸಿ ಮೇಲಕ್ಕೆ ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ. ಸಮಸ್ಥಿತಿ, ವಿಶ್ರಾಂತಿ. ಸಮಸ್ಥಿತಿ. ವೀರಭದ್ರಾಸನ ಪ್ರಕಾರ ದೋ ಚಾಲನೆ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಬಲಕಾಲು 90 ಡಿಗ್ರಿ ಮಾಡಿ, ಎಡಕಾಲು ಸಮಾನಾಂತರವಾಗಿರಲಿ. ಬಟೆಕ್ಸ್ ನೇರ ಇರಲಿ. ಎರಡೂ ಕೈಗಳನ್ನು ಪೂರಕ ಮಾಡಿಕೊಳ್ಳಿ. ಭುಜದ ನೇರಕ್ಕೆ ಚಾಲನೆ. ರೇಚಕ. ಬಲಕಾಲ ಎಲ್ ಶೇಪಿಗೆ. ಹಸ್ತ ಕತ್ತನ್ನು ಹೊರಡಿಸಿ ನಿಮ್ಮ ಹಸ್ತ ನೋಡಿ. ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ. ಸ್ಥಿತಿಗೆ ಹೋಗುವ. ಪೂರಕ ಮಾಡಿಕೊಳ್ಳಿ. ರೇಚಕ. ಕತ್ತನ್ನು ಹೊರಡಿಸಿ ನಿಮ್ಮ ಹಸ್ತವನ್ನು ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ, ರೇಚಕ. ಕೈ ಕೆಳಕ್ಕೆ. ಬಲಕಾಲು ಸಮಾನಾಂತರ, ಎಡಕಾಲು 90 ಡಿಗ್ರಿ ಇರಲಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಎಡಭಾಗಕ್ಕೆ ಬೆಂಡಾಗಿ. ರೇಚಕ, ಪೂರಕ ನೇರ, ರೇಚಕ,
ಪೂರಕ ನೇರ ರೇಚಕ. ಈಗ ಸ್ಥಿತಿಗೆ ಹೋಗುವ, ಪೂರಕ ಮಾಡಿಕೊಳ್ಳಿ. ಹಾಗೆ ರೇಚಕ ಮಾಡ್ತಾ ನಿಮ್ಮ ಎಡಕಾಲ ಎಲ್ ಶೇಪಿಗೆ ತನ್ನಿ. ಕತ್ತನ್ನು ಹೊರಳಿಸಿ ನಿಮ್ಮ ಎಡ ಹಸ್ತ ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ ರೇಚಕ, ಕೈ ಕೆಳಕ್ಕೆ, ಸಮಸ್ಥಿತಿ, ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ 1 2 3 4. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬನ್ನಿ. ಭರದ್ವಾಜಾಸನ ಚಾಲನೆ ಮತ್ತು ಸ್ಥಿತಿ. ನಿಮ್ಮ ಎರಡೂ ಕಾಲುಗಳನ್ನು ಮಡಚಿ ಬಲಭಾಗಕ್ಕೆ ತನ್ನಿ. ಎರಡೂ ಕೈಗಳನ್ನು ಪೂರಕ ಮಾಡಿ. ಹಾಗೆ ರೇಚಕ ಎಡಭಾಗಕ್ಕೆ, ಪೂರಕ ನೇರ ರೇಚಕ, ಪೂರಕ ನೇರ ರೇಚಕ, ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ, ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಎಡಭಾಗಕ್ಕೆ ಬೆಂಡಾಗಿ. ಕತ್ತನ್ನ ಹೊರಳಿಸಿ ಹಿಂದಕ್ಕೆ ನೋಡಿ. ಸ್ಥಿತಿಗೆ ಹೋಗುವ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೇ ಇರಿ. ಅಲ್ಲಿಯೇ ಸುಪ್ತ ಭರದ್ವಾಜಾಸನ, ಅಲ್ಲಿ ಹಿಂದಕ್ಕೆ ಮಲಗಿ ನಿಮ್ಮ ಬಲ ಕೆನ್ನೆಯನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆಯೇ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ಎರಡು ಹಸ್ತಗಳು ಕೆಳಕ್ಕೆ, ಸಮತಲ ಸ್ಥಿತಿ. ಈಗ ಎರಡೂ ಕಾಲುಗಳು ಮಡಚಿ ಎಡಭಾಗಕ್ಕೆ ತನ್ನಿ. ಪೂರಕ ಮಾಡಿ. ರೇಚಕ ಬಲಭಾಗಕ್ಕೆ, ಪೂರಕ ನೇರ ರೇಚಕ, ಪೂರಕ ನೇರ ರೇಚಕ. ಈಗ ಸ್ಥಿತಿಗೆ ಹೋಗುವ, ಪೂರಕ ಮಾಡಿಕೊಳ್ಳಿ. ಕೈಯನ್ನು ಸಾಧ್ಯವಾದಷ್ಟು ಮೇಲಕ್ಕೆತ್ತಿ ರೇಚಕ ಮಾಡ್ತಾ ಬಲಭಾಗಕ್ಕೆ ತಿರುಗಿ ಎಡ ಹಸ್ತವನ್ನ ನಿಮ್ಮ ಮಂಡಿ ಹತ್ರ ಇಟ್ಟುಕೊಳ್ಳಿ. ಬಲ ಹಸ್ತವನ್ನ ಸೊಂಟದ ಸಮೀಪ ಇಟ್ಟುಕೊಳ್ಳಿ. ಕತ್ತನ್ನು ಹೊರಳಿಸಿ ಹಿಂದಕ್ಕೆ ನೋಡಿ. ದೇಹವನ್ನು ಟ್ವಿಸ್ಟ್ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಅದೇ ಸ್ಥಿತಿಯಲ್ಲಿದೆ, ಹಾಗೇ ಇರಿ. ಅಲ್ಲಿಯೇ ಸುಪ್ತ ಭರದ್ವಾಜಾಸನ ಸ್ಥಿತಿಗೆ ಹೋಗುವ, ಹಿಂದಕ್ಕೆ ಅಲ್ಲಿ ಮಲಗಿ ನಿಮ್ಮ ಎಡಕೆನ್ನೆ ನೆಲಕ್ಕೆ ತಾಗಿಸಿ. ಎರಡು ಕೈಗಳ ನಡುವಿನಿಂದ ನಿಮ್ಮ ಪಾದವನ್ನು ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ ರೇಚಕ, ಕೈ ಕೆಳಕ್ಕೆ, ಸಮತಲ ಸ್ಥಿತಿ, ವಿಶ್ರಾಂತಿ. ದೀರ್ಘವಾದ ಶ್ವಾಸ ತಗೊಳ್ಳಿ. ಹಾಗೆ ದೀರ್ಘ ಶ್ವಾಸವನ್ನು ಹೊರಕ್ಕೆ ಹಾಕಿ ಸಮತಲ ಸ್ಥಿತಿಗೆ ಬನ್ನಿ.
ಜಾನು ಶೀರ್ಷಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಬಲ ಕಾಲನ್ನು ಮಡಚಿ ತೊಡೆಯ ಮೂಲದಲ್ಲಿಟ್ಕೊಳ್ಳಿ. ಚಾಚಿದ ಕಾಲು ನೇರವಾಗಿರಲಿ. ಎರಡೂ ಕೈಯನ್ನು ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಎಷ್ಟು ಸಾಧ್ಯವಷ್ಟು ಬೆಂಡಾಗಿ. ಪೂರಕ. ಎರಡೂ ಕೈಯನ್ನು ಮೇಲಕ್ಕೆತ್ತಿ ಹಾಗೆ ರೇಚಕ. ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ. ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಬೆನ್ನನ್ನು ನೇರ ಮಾಡಿ ಕೈಗಳನ್ನ ನೇರ ಮೇಲಕ್ಕೆಳಿರಿ. ಉಸಿರು ತುಂಬಿಕೊಳ್ಳಿ. ಅದೇ ಬಿಗುವಿನಲ್ಲಿ ಮುಂದಕ್ಕೆ ಬಾಗಿ. ಹಾಗೆಯೇ ಸಾಧ್ಯವಾದರೆ ಪಾದವನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ತಲೆ ಎತ್ತಿ ಇನ್ನೊಮ್ಮೆ ಪೂರಕ ಮಾಡಿ ರೇಚಕ ಮಾಡ್ತಾ ಮೊಣಕಾಲಿಗೆ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಸಮತಲ ಸ್ಥಿತಿ. ಎಡಕಾಲನ್ನು ಮಡಚಿ ತೊಡೆಯ ಮೂಲದಲ್ಲಿ ಇಟ್ಟುಕೊಳ್ಳಿ. ಚಾಚಿದ ಕಾಲು ನೇರವಾಗಿರಲಿ. ಜಾನು ಶೀರ್ಷಾಸನ ಚಾಲನೆ. ಪೂರಕ. ರೇಚಕ. ಪೂರಕ. ರೇಚಕ. ಪೂರಕ. ರೇಚಕ. ಪೂರಕ. ಬೆನ್ನು ನೇರ ಮಾಡಿ ಕೈಗಳು ನೇರವಾಗಿರಲಿ. ಉಸಿರನ್ನು ತುಂಬಿಕೊಳ್ಳಿ. ಅದೇ ಬಿಗುವಿನಲ್ಲಿ ಮುಂದಕ್ಕೆ ಬಾಗಿ ಉಸಿರು ಹೊರಕ್ಕೆ ಹಾಕಿ. ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ. ಜಾನು ಶೀರ್ಷಾಸನ ಸ್ಥಿತಿಗೆ ಹೋಗುವ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕೈ ಕೆಳಕ್ಕೆ. ಸಮತಲ ಸ್ಥಿತಿ. ವಿಶ್ರಾಂತಿ. ದೀರ್ಘ ಶ್ವಾಸವನ್ನು ತಗೊಳ್ಳಿ. ದೀರ್ಘ ಶ್ವಾಸ ಹೊರಕ್ಕೆ ಹಾಕಿ. ಸ್ವಸ್ಥ. ಸಮತಲ ಸ್ಥಿತಿಗೆ ಬನ್ನಿ. ಉಪವಿಷ್ಟ ಕೋನಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ. ಎರಡು ಕಾಲುಗಳ ನಡುವೆ 3 ರಿಂದ 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಕಾಲನ ಅಂತರ ಮಾಡಿ. ಎಷ್ಟು ಸಾಧ್ಯವಷ್ಟು ಅಂತರ ಇಟ್ಕೊಳ್ಳಿ. ಪೂರಕ ಮಾಡ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ತನ್ನಿ. ಹಾಗೆಯೇ ರೇಚಕ ಮಾಡ್ತಾ ಬಲಭಾಗಕ್ಕೆ ಬೆಂಡಾಗಿ. ಪೂರಕ ನೇರ. ರೇಚಕ ಎಡಭಾಗ. ಪೂರಕ ನೇರ. ರೇಚಕ. ಪೂರಕ ನೇರ. ರೇಚಕ. ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ರೇಚಕ ಮಾಡಿ ಬಲಭಾಗಕ್ಕೆ ಬೆಂಡಾಗಿ ಗರ್ಲವನ್ನಾಗಲಿ ಹಣೆಯನ್ನಾಗಲಿ ಮೊಣಕಾಲಿಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ಕೈಯನ್ನ ಸಾಧ್ಯವಷ್ಟು ಮೇಲೆ ಕೆಳರಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಅದೇ ಬಿಗುವಿನಲ್ಲಿ ಎಡಭಾಗಕ್ಕೆ ಬೆಂಡಾಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಮುಂದಕ್ಕೆ ಬಾಗಿ. ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ. ಪೂರಕ ನೇರ. ರೇಚಕ. ಪೂರಕ ನೇರ. ಈಗ ಸ್ಥಿತಿಗೆ ಹೋಗುವ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ಎರಡೂ ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ತಲೆ ಎತ್ತಿ ಪೂರಕ ಮಾಡಿ ರೇಚಕ ಮಾಡ್ತಾ ಎಷ್ಟು ಸಾಧ್ಯವಷ್ಟು ಮುಂದಕ್ಕೆ ಬೆಂಡಾಗಿ ಗಲ್ಲವನ್ನಾಗಲಿ ಹಣೆಯನ್ನಾಗಲಿ ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಎರಡು ಕೈ ಕೆಳಕ್ಕೆ. ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ದೀರ್ಘ ಶ್ವಾಸ ತಗೊಳ್ಳಿ. ದೀರ್ಘ ಶ್ವಾಸ ಹೊರಕ್ಕೆ ಹಾಕಿ.
ಸ್ವಸ್ಥ. ಹಾಗೆಯೇ ವಜ್ರಾಸನಕ್ಕೆ ಬನ್ನಿ. ಮಂಡಿಯ ನಡುವೆ ಅಂತರ ಇಟ್ಟುಕೊಳ್ಳಿ. ಪಾದದ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ, ಬಟೆಕ್ಸ್ ನೆಲದ ಮೇಲಿರಲಿ. ಪೂರಕ ಮಾಡಿ. ಹಾಗೆ ರೇಚಕ, ಪೂರಕ ನೇರ, ರೇಚಕ, ಪೂರಕ ನೇರ, ರೇಚಕ, ಪೂರಕ. ಬೆನ್ನನ್ನು ನೇರ ಮಾಡಿ ಕೈಯನ್ನು ಎಷ್ಟು ಸಾಧ್ಯಷ್ಟು ಮೇಲೆ ಕೆಳಿರಿ. ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಕ್ಕೆ ಹಾಕ್ತಾ ನಿಮ್ಮ ಬಲಹಸ್ತನ ಎಡ ಭುಜದ ಭಾಗ ಇಟ್ಕೊಳ್ಳಿ, ಎಡಹಸ್ತನ ಬಲಭುಜದ ಭಾಗ ಇಟ್ಕೊಳ್ಳಿ. ಕೈಯನ್ನು ನೇರ ಮಾಡಿ, ತಲೆಯನ್ನು ನೇರ ಮಾಡಿ, ದೃಷ್ಟಿ ನೇರವಾಗಿರಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ಹಾಗೆಯೇ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಹಸ್ತವನ್ನ ಮುಂದಕ್ಕೆ ಕೊಡಿ, ಗಲ್ಲವನ್ನ ನೆಲಕ್ಕೆ ತಾಗಿಸಿ, ಎದೆಯನ್ನು ನೆಲಕ್ಕೆ ತಾಗಿಸಿ. ಅಲ್ಲಿಂದಲೇ ಮಕರಾಸನಕ್ಕೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಎಡಕ್ಕೆನ್ನೆ ನೆಲಕ್ಕೆ ತಾಗಿಸಿ, ಪಾದಗಳು ಹೊರಮುಖವಾಗಿರಲಿ. ಬಲಕ್ಕೆನ್ನೆ ನೆಲಕ್ಕೆ ತಾಗಿಸಿ, ಸ್ವಸ್ಥ. ಎರಡು ಪಾದಗಳನ್ನು ಒಟ್ಟಿಗೆ ಸೇರಿಸಿ, ಎರಡೂ ಕೈಗಳನ್ನ ಮುಷ್ಟಿ ಮಾಡಿ ತೊಡೆಯ ಮೂಲದಲ್ಲಿ ಇಟ್ಕೊಳ್ಳಿ. ಶಲಭಾಸನ ಚಲನವತ್ತ ಸ್ಥಿತಿಗೆ ಹೋಗುವ ಗಲ್ಲವನ್ನು ನೆಲಕ್ಕೆ ತಾಗಿಸಿ, ಪೂರಕ ಮಾಡ್ತಾ ಎರಡೂ ಕಾಲು ಮೇಲೆ ಕೆತ್ತಿ. ರೇಚಕ ಕಾಲು ಕೆಳಕ್ಕೆ, ಗಲ್ಲ ನೆಲಕ್ಕೆ ತಾಗಿರ್ಲಿ, ತಲೆ ಎತ್ತದು ಬೇಡ. ಪೂರಕ, ರೇಚಕ, ಪೂರಕ, ರೇಚಕ. ಶಲಭಾಸನ ಸ್ಥಿತಿಗೆ ಹೋಗುವ ಗಲ್ಲವನ್ನ ನೆಲಕ್ಕೆ ಒತ್ತಿ, ಕೈಗಳನ್ನ ಭೂಮಿಗೆ ಬಲವಾಗಿ ಇಟ್ಟುಕೊಳ್ಳಿ. ಅನಂತರ ಎರಡೂ ಕಾಲುಗಳನ್ನ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ತನ್ನಿ. ಶಲಭಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ ಕಾಲು ಕೆಳಕ್ಕೆ. ಅಲ್ಲಿಂದಲೇ ಮಕರಾಸನದಲ್ಲಿ ವಿಶ್ರಾಂತಿ. ಎಡಕ್ಕೆನ್ನೆ ನೆಲಕ್ಕೆ ತಾಗಿಸಿ, ಭುಜಂಗಾಸನ, ಅರ್ಧ ಭುಜಂಗಾಸನ, ಪೂರ್ಣ ಭುಜಂಗಾಸನ ಮತ್ತು ಪಾರ್ಶ್ವ ಭುಜಂಗಾಸನ ಚಾಲನೆ ಮಾಡುವ. ಪೂರಕ ಮಾಡ್ತಾ ನಾಭಿಯವರೆಗೆ ಮೇಲೆ ಕೆತ್ತಿ. ಹಾಗೆ ವಾಪಸ್ ರೇಚಕ. ಪೂರಕ ಮಾಡ್ತಾ ನಾಭಿಯವರೆಗೆ ಮೇಲೆ ಕೆತ್ತಿ. ರೇಚಕ, ಪೂರಕ, ನಾಭಿಯವರೆಗೆ ಮಾತ್ರ ಮೇಲೆ ಕೆತ್ತಿ. ಅರ್ಧ ಭುಜಂಗಾಸನ ಚಾಲನೆ. ರೇಚಕ. ಈಗ ಅರ್ಧ ಭುಜಂಗಾಸನ ಸ್ಥಿತಿಗೆ ಹೋಗುವ. ಪಾದದ ಬೆರಳು ಹಿಮ್ಮುಖವಾಗಿ ಚಾಚಿರಲಿ, ಹಿಮ್ಮಡಿ ಪರಸ್ಪರ ಸೇರಿರಲಿ. ಉಸಿರನ್ನು ತುಂಬಿಕೊಳ್ಳುತ್ತಾ ನಾಭಿಯವರೆಗೆ ಮಾತ್ರ ಮೇಲೆ ಕೆತ್ತಿ. ನಾಭಿಯವರೆಗೆ ಮಾತ್ರ ಉಸಿರಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ. ಹಾಗೆ ವಾಪಸ್ ಬನ್ನಿ. ಈಗ ಭುಜಂಗಾಸನ ಚಾಲನೆ. ಪಾದದ ಬೆರಳನ್ನು ಒತ್ತಿ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಉಸಿರು ತುಂಬಿಕೊಳ್ಳಿ. ರೇಚಕ. ಇನ್ನೊಮ್ಮೆ ಪೂರಕ ಮಾಡ್ತಾ ಸ್ಥಿತಿಗೆ ಬನ್ನಿ. ರೇಚಕ. ಭುಜಂಗಾಸನ ಚಾಲನೆ.
ಪೂರಕ, ರೇಚಕ. ಈಗ ಭುಜಂಗಾಸನ ಸ್ಥಿತಿಗೆ ಹೋಗುವ ಪಾದದ ಬೆರಳುಗಳನ್ನು ಒತ್ತಿ ಸ್ವಲ್ಪ ತಲೆಯನ್ನ ಮೇಲಕ್ಕೆತ್ತಿ ಪೂರಕ ಮಾಡಿ, ರೇಚಕ ಮಾಡಿ, ಪಾದದ ಬೆರಳನ್ನು ಒತ್ತಿ ಸ್ವಲ್ಪ ಮುಂದಕ್ಕೆ ಬಂದು ಭುಜಂಗಾಸನ ಸ್ಥಿತಿಗೆ ಬನ್ನಿ. ಹಿಮ್ಮಡಿ ಸಹಿತವಾಗಿ ಪಾದ ಸೇರಿಸಿ, ಪಾದಗಳು ಹೊರಮುಖವಾಗಿರಲಿ, ಕೈ ಮುಂಗೈ ಒಳಮುಖವಾಗಿರಲಿ, ದೃಷ್ಟಿ ಮೇಲಕ್ಕಿರಲಿ. ಭುಜಂಗಾಸನ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಹಾಗೆ ರೇಚಕ ಮಾಡ್ತಾ ವಾಪಸ್ ಬನ್ನಿ. ಸ್ವಲ್ಪ ತಲೆ ಎತ್ತಿ ಪೂರಕ ಮಾಡಿ, ರೇಚಕ, ಸ್ವಸ್ಥ. ಪಾರ್ಶ್ವ ಭುಜಂಗಾಸನ ಬಲಭಾಗದಲ್ಲಿ ಚಾಲನೆ ಮಾಡೋಣ. ಪೂರಕ ಮಾಡ್ತಾ ಬಲಭಾಗಕ್ಕೆ ತಿರುಗಿ, ಪಾದ ನೋಡಿ, ಹಾಗೆ ವಾಪಸ್ ಬನ್ನಿ. ಉಸಿರನ್ನು ತುಂಬಿಕೊಳ್ತಾ ಪಾರ್ಶ್ವ ಭುಜಂಗಾಸನ ಚಾಲನೆ ಬಲಭಾಗಕ್ಕೆ ತಿರುಗಿ, ಪಾದ ನೋಡಿ ವಾಪಸ್ ಚಾಲನೆ. ಇನ್ನೊಮ್ಮೆ ಸ್ವಸ್ಥ, ಹಾಗೆ ವಾಪಸ್ ಬನ್ನಿ. ಈಗ ಪಾರ್ಶ್ವ ಭುಜಂಗಾಸನ, ತಿರೇಕ್ ಭುಜಂಗಾಸನ ಚಾಲನೆ ಬಲಭಾಗದಲ್ಲಿ ಹೊರಳಿ ನಿಮ್ಮ ಪಾದವನ್ನು ನೋಡಬೇಕು. ಪೂರಕ ಮಾಡ್ತಾ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಹಿಮ್ಮಡಿಯನ್ನು ಸೇರಿಸಿ ಬಲಕ್ಕೆ ಹೊರಳಿ ನಿಮ್ಮ ಪಾದಗಳನ್ನು ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ, ವಾಪಸ್ ಬನ್ನಿ. ಈಗ ಎಡಭಾಗದಲ್ಲಿ ಭುಜಂಗಾಸನ ಚಾಲನೆ ಪೂರಕ ಮಾಡ್ತಾ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಎಡಕ್ಕೆ ಹೊರಳಿ ಪಾದವನ್ನು ನೋಡಿ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈಗ ಸ್ಥಿತಿಗೆ ಹೋಗುವ ಸ್ವಲ್ಪ ತಲೆ ಎತ್ತಿ ಪೂರಕ ಮಾಡಿ, ಹಿಮ್ಮಡಿ ಪರಸ್ಪರ ಸೇರಿರಲಿ. ಕಾಲಿನ ಬೆರಳನ್ನ ಒತ್ತಿ ಸ್ವಲ್ಪ ಮುಂದಕ್ಕೆ ಬಂದು ಭುಜಂಗಾಸನ ಸ್ಥಿತಿಗೆ ಬನ್ನಿ. ಹಿಮ್ಮಡಿ ಸೇರಿಸಿ ಎಡಕ್ಕೆ ಹೊರಳಿ ಪಾದಗಳು ಹಿಮ್ಮುಖವಾಗಿ ಚಾಚಿರಲಿ. ಹಿಮ್ಮಡಿ ಪರಸ್ಪರ ಸೇರಿಸಿ ದೃಷ್ಟಿ ಹಾಯಿಸಿ ನಿಮ್ಮ ಎಡಭಾಗದಿಂದ ಪಾದವನ್ನು ನೋಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ರೇಚಕ, ವಾಪಸ್ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಬೆನ್ನು ಕೆಳಕ್ಕೆ ಮಾಡಿ ಮಲಗಿ. ಎರಡೂ ಕೈಗಳನ್ನ ಭುಜದ ನೇರಕ್ಕೆ ತನ್ನಿ. ಮರ್ಕಟಾಸನ ಚಾಲನೆ ಮತ್ತು ಸ್ಥಿತಿಗೆ ಹೋಗುವ ಬಲ ಕಾಲನ್ನ ಮೇಲಕ್ಕೆತ್ತಿ ಉಸಿರು ತುಂಬಿಕೊಳ್ಳಿ. ರೇಚಕ ಎಡಹಸ್ತದ ಕಡೆಗೆ ತನ್ನಿ. ದೃಷ್ಟಿ ಬಲಹಸ್ತದ ಕಡೆಗಿರಲಿ. ಪೂರಕ ಕಾಲು ನೇರ, ರೇಚಕ ಕಾಲು ಕೆಳಕ್ಕೆ, ಎಡಕಾಲು ಪೂರಕ, ರೇಚಕ ಬಲಹಸ್ತದ ಕಡೆಗೆ, ದೃಷ್ಟಿ ಎಡಹಸ್ತದ ಕಡೆಗಿರಲಿ. ಎಡಭುಜ ನೆಲಕ್ಕೆ ಒತ್ತಿ, ಪೂರಕ ನೇರ, ರೇಚಕ ಕಾಲು ಕೆಳಕ್ಕೆ, ಬಲಕಾಲು ಪೂರಕ, ರೇಚಕ ಎಡಹಸ್ತ, ದೃಷ್ಟಿ ಬಲಹಸ್ತದ ಕಡೆಗೆ, ಪೂರಕ ನೇರ, ರೇಚಕ ಕಾಲು ಕೆಳಕ್ಕೆ, ಎಡಕಾಲು ಪೂರಕ, ರೇಚಕ ಬಲಹಸ್ತ, ದೃಷ್ಟಿ ಎಡಹಸ್ತದ ಕಡೆಗಿರಲಿ. ಪೂರಕ ನೇರ, ರೇಚಕ ಕಾಲು ಕೆಳಕ್ಕೆ. ಈಗ ಸ್ಥಿತಿಗೆ ಹೋಗುವ ಬಲಕಾಲನ್ನು ಮೇಲಕ್ಕೆತ್ತಿ ಉಸಿರು ತುಂಬಿಕೊಳ್ಳಿ. ಚಾಚಿದ ಕಾಲು ನೇರವಾಗಿರಲಿ. ಹಾಗೆ ಉಸಿರನ್ನು ತುಂಬಿಕೊಳ್ಳಿ. ಉಸಿರು ಹೊರಕ್ಕೆ ಹಾಕ್ತಾ ಎಡಹಸ್ತದ ಕಡೆಗೆ ಪಾದವನ್ನು ತನ್ನಿ. ಎಡಹಸ್ತದಿಂದ ಪಾದವನ್ನು ಹಿಡ್ಕೊಳ್ಳಿ. ದೃಷ್ಟಿ ಬಲಹಸ್ತದ ಕಡೆಗಿರಲಿ. ಬಲಭುಜ ಮೇಲೆ ಏಳ್ತಾ ಇದೆ. ಬಲಭುಜವನ್ನು ನೆಲಕ್ಕೆ ಒತ್ತಿ. ಸ್ಥಿತಿ ಏಕಂ ದ್ವೇ
त्रीणि चत्वारि पञ्च षड् ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ, ಪಾದ ಸೇರಿಸಿ ಪೂರಕ ಮಾಡ್ತಾ ಎಡಕಾಲನ್ನು 90 ಡಿಗ್ರಿ ಮೇಲಕ್ಕೆ ತನ್ನಿ. ರೇಚಕ ಮಾಡ್ತಾ ಎಡಕಾಲು ಬಲಹಸ್ತದ ಕಡೆಗೆ, ಹಸ್ತದಿಂದ ಪಾದವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಚಾಚಿದ ಕಾಲು ನೇರವಾಗಿರಲಿ. ಎಡ ಭುಜ ನೆಲಕ್ಕೆ ಒತ್ತಿ, ದೃಷ್ಟಿ ಎಡಹಸ್ತದ ಕಡೆಗೆ, ಕತ್ತನ್ನು ಹೊರಡಿಸಿ ಎಡಹಸ್ತ ನೋಡಿ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ, ವಿಶ್ರಾಂತ ಸ್ಥಿತಿಗೆ ಬನ್ನಿ. ಉಸಿರಾಡಿ ದೀರ್ಘ ಪೂರಕ ಮಾಡಿ. ದೀರ್ಘ ರೇಚಕ. ಸ್ವಸ್ಥ. ಎರಡೂ ಕೈಯನ್ನು ಭುಜದ ನೇರಕ್ಕೆ ತನ್ನಿ. ಪೂರ್ಣ ಜಠರ ಪರಿವರ್ತನಾಸನ ಚಾಲನೆ ಮತ್ತು ಸ್ಥಿತಿಯನ್ನು ಮಾಡೋಣ. ಕಾಲು ನೇರವಾಗಿರಲಿ, ಪಾದಗಳು ಪರಸ್ಪರ ಸೇರಿರಲಿ. ಉಸಿರನ್ನು ತುಂಬಿಕೊಳ್ತಾ ಎರಡೂ ಕಾಲು 90 ಡಿಗ್ರಿ ಮೇಲಕ್ಕೆ ತನ್ನಿ. ಉಸಿರು ಹೊರಕ್ಕೆ ಹಾಕ್ತಾ ಎರಡೂ ಕಾಲು ಬಲಹಸ್ತದ ಕಡೆಗೆ ತನ್ನಿ. ದೃಷ್ಟಿ ಎಡಹಸ್ತದ ಕಡೆಗಿರಲಿ. ಪೂರಕ ನೇರ. ರೇಚಕ ಎಡಹಸ್ತ. ದೃಷ್ಟಿ ಬಲಹಸ್ತದ ಕಡೆಗೆ, ಬಲಭುಜ ನೆಲಕ್ಕೆ ಒತ್ತಿ. ಪೂರಕ ನೇರ. ರೇಚಕ ಬಲಹಸ್ತ. ದೃಷ್ಟಿ ಎಡಹಸ್ತದ ಕಡೆಗೆ, ಪೂರಕ ನೇರ. ರೇಚಕ ಎಡಹಸ್ತ. ದೃಷ್ಟಿ ಬಲಹಸ್ತದ ಕಡೆಗೆ, ಬಲಭುಜ ನೆಲಕ್ಕೆ ಒತ್ತಿ. ಪೂರಕ ನೇರ. ಈಗ ಸ್ಥಿತಿಗೆ ಹೋಗೋಣ. ಉಸಿರನ್ನು ತುಂಬಿಕೊಳ್ಳಿ. ರೇಚಕ ಮಾಡ್ತಾ ಬಲಹಸ್ತದ ಕಡೆಗೆ ಎರಡೂ ಪಾದವನ್ನು ತನ್ನಿ. ಪಾದವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಮೊಣಕಾಲು ನೇರವಾಗಿರಲಿ. ದೃಷ್ಟಿ ಎಡಹಸ್ತದ ಕಡೆಗಿರಲಿ. ಎಡಭುಜ ಮೇಲೇಳ್ತಾ ಇದೆ. ಎಡಭುಜವನ್ನು ನೆಲಕ್ಕೆ ಒತ್ತಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ಹಾಗೆ ರೇಚಕ ಎಡಹಸ್ತದ ಕಡೆಗೆ, ಎಡಹಸ್ತದಿಂದ ಪಾದವನ್ನು ಹಿಡ್ಕೊಳ್ಳಿ. ದೃಷ್ಟಿ ಬಲಹಸ್ತದ ಕಡೆಗಿರಲಿ. ಬಲಭುಜ ಮೇಲೇಳ್ತಾ ಇದೆ. ಬಲಭುಜವನ್ನು ನೆಲಕ್ಕೆ ಒತ್ತಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ. ಪೂರಕ ನೇರ. ರೇಚಕ ಕಾಲು ಕೆಳಕ್ಕೆ, ವಿಶ್ರಾಂತ ಸ್ಥಿತಿಗೆ ಬನ್ನಿ. ಬಲ ಮಗ್ಗುಲಿಗೆ ಹೊರಳಿ. ಹಾಗೆ ಮೇಲಕ್ಕೆ ಬನ್ನಿ. ಸಮಸ್ಥಿತಿಗೆ ಬನ್ನಿ. ಪ್ರಾರ್ಥನಾ ಸ್ಥಿತಿ. ಲಘು ಓಂಕಾರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ ಧ್ಯೇಯಃ ಸದಾ ಸವಿತ್ರಮಂಡಲಮಧ್ಯವರ್ತಿ ನಾರಾಯಣ ಸರಸಿಚಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪಧೃತ ಶಂಖಚಕ್ರಃ. ಓಂ ಹ್ರಾಂ ಮಿತ್ರಾಯ ನಮಃ. ಊರ್ಧ್ವದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ. ಓಂ ಹ್ರೀಂ
मरीचै नासिकाग्रदृष्टि ऊर्ध्वदृष्टि समदृष्टि अंतर्दृष्टि ऊर्ध्वदृष्टि नासिकाग्रदृष्टि ऊर्ध्वदृष्टि नासिकाग्रदृष्टि ऊर्ध्वदृष्टि अंतर्दृष्टि मंत्र ओम ह्रूं सूर्याय नमः ताड़ासन उत्तानासन एकपाद प्रसरणासन चतुरंग दंडासन अष्टांग प्रणिपतासन भुजंगासन अधोमुख श्वानासन एकपाद प्रसरणासन उत्तानासन ताड़ासन नमस्कार स्थिति मंत्र ओम ह्रैं भानवे नमः पूरक रेचक पूरक रेचक कुंभक पूरक रेचक पूरक रेचक पूरक रेचक मंत्र ओम ह्रौं खगाय नमः एकम द्वे त्रीणि चत्वारि पंच षट् सप्त अष्ट नव दश नमस्कार मंत्र ओम रह ओष्णे नमः ऊर्ध्वदृष्टि नासिकाग्रदृष्टि ऊर्ध्वदृष्टि समदृष्टि अंतर्दृष्टि ऊर्ध्वदृष्टि नासिकाग्रदृष्टि ऊर्ध्वदृष्टि नासिकाग्रदृष्टि ऊर्ध्वदृष्टि अंतर्दृष्टि मंत्र ओम ह्रां हिरण्यगर्भाय नमः ताड़ासन उत्तानासन एकपाद प्रसरणासन चतुरंग दंडासन अष्टांग प्रणिपतासन भुजंगासन अधोमुख श्वानासन एकपाद प्रसरणासन उत्तानासन ताड़ासन नमस्कार स्थिति मंत्र ओम ह्रीं मरीचये नमः पूरक रेचक पूरक रेचक कुंभक पूरक रेचक पूरक रेचक पूरक रेचक मंत्र ओम ह्रूं आदित्याय नमः एकम द्वे त्रीणि चत्वारि पंच षड् सप्त अष्ट नव दश
ನಮಸ್ಕಾರ ಸ್ಥಿತಿ. ಮಂತ್ರ ಓಂ ರೈಂ ಸವಿತ್ರೇ ನಮಃ. ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಸಮದೃಷ್ಟಿ, ಅಂತರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ನಾಸಿಕಾಗ್ರದೃಷ್ಟಿ, ಊರ್ಧ್ವದೃಷ್ಟಿ, ಅಂತರದೃಷ್ಟಿ. ಮಂತ್ರ ಓಂ ರೌಂ ಅರ್ಕಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ರಹ ಭಾಸ್ಕರಾಯ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಪೂರಕ ಪಾದವನ್ನು ಸೇರಿಸಿ ಹೆಬ್ಬೆರಳು ಸಹಿತವಾಗಿ ಹಸ್ತವನ್ನು ಪರಸ್ಪರ ಒತ್ತಿ ಕತ್ತನ್ನು ಹೊರಳಿಸಿ ನಿಮ್ಮ ಹಸ್ತ ನೋಡಿ ಸ್ವಲ್ಪ ಹಿಂದಕ್ಕೆ ಬಾಗಿ, ನಿಮ್ಮ ಹಸ್ತ ನೋಡಿ ಹಿಂದಕ್ಕೆ ಬಾಗಿ, ಉಸಿರಾಡಿ. ದೃಷ್ಟಿ ಮೇಲ್ಮುಖವಾಗಿರಲಿ. ರೇಚಕ ಹಸ್ತ ನೋಡ್ತಾ ಮುಂದಕ್ಕೆ ಬಾಗಿ ಹಸ್ತ ಬಿಡಿಸಿ. ಮೊಣಕಾಲನ್ನು ನೇರ ಮಾಡಿ, ಬೆಂಡ್ ಮಾಡಬೇಡಿ. ಪೂರಕ ಏಕಪಾದ ಪ್ರಸರಣಾಸನ ಸ್ಥಿತಿ. ದೃಷ್ಟಿ ಊರ್ಧ್ವ ದೃಷ್ಟಿ ಮೇಲ್ಮುಖವಾಗಿರಲಿ. ದೃಷ್ಟಿ ರೇಚಕ ಉಸಿರನ್ನು ಹೊರಕ್ಕೆ ಹಾಕಿ, ಸಮದೃಷ್ಟಿ. ನಿಮ್ಮ ದೃಷ್ಟಿ ನಿಮ್ಮ ಕೈಯಿಂದ 2 ಫೀಟ್ ಮುಂದಕ್ಕೆ ನೆಲ ನೋಡುವಂತಿರಲಿ. ಕುಂಭಕ ಅಷ್ಟಾಂಗ ಪ್ರಣಿಪತಾಸನ ಸ್ಥಿತಿ. ಅಂತರದೃಷ್ಟಿ, ಕಣ್ಣನ್ನು ಮುಚ್ಚಿಕೊಳ್ಳಿ. ನಿಮ್ಮ 2 ಹುಬ್ಬುಗಳ ನಡುವೆ ದೃಷ್ಟಿ ಇರಲಿ, ಅಂತರದೃಷ್ಟಿ. ಪೂರಕ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಹಿಮ್ಮಡಿ ಸಹಿತವಾಗಿ ಪಾದ ಸೇರಿಸಿ, ಪಾದಗಳು ಹಿಮ್ಮುಖವಾಗಿ ಚಾಚಿರಲಿ. ದೃಷ್ಟಿ ಊರ್ಧ್ವ ಮೇಲ್ಮುಖವಾಗಿರಲಿ. ರೇಚಕ ಅಧೋಮುಖ ಶ್ವಾನಾಸನ ಸ್ಥಿತಿ. ಪೂರ್ಣ ಪಾದವನ್ನು ನೆಲಕ್ಕೆ ಒತ್ತಲಿಕ್ಕೆ ಪ್ರಯತ್ನವನ್ನ ಮಾಡಿ. ನಿಮ್ಮ ನಾಸಿಕಾಗ್ರ ಮೂಗಿನ ತುದಿಯನ್ನ ನೋಡ್ತಾ ಇರಿ. ಏಕಪಾದ ಪ್ರಸರಣಾಸನ ಸ್ಥಿತಿ. ಉಸಿರನ್ನು ತುಂಬಿಕೊಳ್ತಾ ಎಡಕಾಲ ಮುಂದಕ್ಕೆ ತನ್ನಿ. ದೃಷ್ಟಿ ಮೇಲಕ್ಕಿರಲಿ, ಊರ್ಧ್ವ ದೃಷ್ಟಿ. ರೇಚಕ ಉಸಿರು ಹೊರಕ್ಕೆ ಹಾಕ್ತಾ ಉತ್ಥಾನಾಸನ ಸ್ಥಿತಿ. ನಾಸಿಕಾಗ್ರ ದೃಷ್ಟಿ ನಿಮ್ಮ ಮೂಗಿನ ತುದಿಯನ್ನ ನೋಡಿ. ಪೂರಕ ಉಸಿರನ್ನು ತುಂಬಿಕೊಳ್ತಾ ತಾಡಾಸನ ಸ್ಥಿತಿ. ದೃಷ್ಟಿ ಊರ್ಧ್ವ ಮೇಲ್ಮುಖವಾಗಿರಲಿ. ಸ್ವಲ್ಪ ಕುಂಭಕವನ್ನ ಮಾಡಿ ರೇಚಕ. ನಮಸ್ಕಾರ ಸ್ಥಿತಿ. ಫಲಶ್ರುತಿ ಮಂತ್ರ ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರು ತೇಜಸ್ತೇಷಾಂ ಚ ಛಾಯತೆ ಆಧೋದಕಂ ತೀರ್ಥಂ
ಜಠರೇ ಧಾರಯಾಮ್ಯಹಂ. ಭೂಮಿನ ಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಸೈಡ್ ಬೆಂಡಿಂಗ್ ಮಾಡುವ. ಕಾಲಂತರ ಇಟ್ಕೊಳ್ಳಿ, ಕೈಯನ್ನು ಲಾಕ್ ಮಾಡ್ಕೊಳ್ಳಿ. ಕೈಯನ್ನು ಸಾಧ್ಯಷ್ಟು ಮೇಲೆ ಕೆಳಗೆ ಉಸಿರು ತುಂಬಿಕೊಳ್ಳಿ. ಸೊಂಟದ ಮೂಲದಿಂದ ಬಲಭಾಗಕ್ಕೆ ಬೆಂಡಾಗಿ ಉಸಿರು ಹೊರಕ್ಕೆ ಹಾಕಿ. ಪೂರಕ ನೇರ, ರೇಚಕ, ಪೂರಕ. ಹಾಗೆ ಮಾಡ್ತಾ ಇರಿ. ಪೂರಕ ನೇರ, ರೇಚಕ ಹಿಂದಕ್ಕೆ, ಸ್ವಸ್ಥ ವಿಶ್ರಾಂತ ಸ್ಥಿತಿಗೆ ಬನ್ನಿ. ಕಣ್ಣನ್ನು ಮುಚ್ಚಿಕೊಳ್ಳಿ. ಯೋಗಾಸನದಿಂದ ಮತ್ತು ಸೂರ್ಯ ನಮಸ್ಕಾರದಿಂದ ನಮ್ಮ ಶರೀರ ಆರೋಗ್ಯಪೂರ್ಣವಾಗಿದೆ. ಉಸಿರಾಟವನ್ನು ಗಮನಿಸಿ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಶವಾಸನ ಸ್ಥಿತಿಗೆ ಬನ್ನಿ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈಗಳು ಶರೀರದ ಪಕ್ಕದಲ್ಲಿ, ಹಸ್ತ ಮೇಲ್ಮುಖವಾಗಿರಲಿ. ಗಲ್ಲವನ್ನು ಸ್ವಲ್ಪ ಕೆಳಕ್ಕೆ ಮಾಡಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಕೇವಲ ಉಸಿರಾಟವನ್ನು ಗಮನಿಸ್ತಾ ಇರಿ. ಎರಡು ಪಾದಗಳಿಗೆ ಚಾಲನೆ ಕೊಡಿ. ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ತಲೆಯನ್ನು ಅಲುಗಾಡಿಸಿ ಎರಡು ಪಾದ ಒಟ್ಟಿಗೆ ಸೇರಿಸಿ. ಎಡ ಕಾಲನ್ನು ಮಡಚಿ, ಎಡ ಕೈ ಹೊಟ್ಟೆಯ ಮೇಲೆ, ಬಲ ಕೈ ನೆತ್ತಿಯ ನೇರ ಹಿಂದಕ್ಕೆ ತನ್ನಿ. ಬಲ ಮಗ್ಗುಲಿಗೆ ಹೊರಳಿ ವಿಶ್ರಾಂತಿ. ಎರಡೂ ಕೈಗಳ ಸಹಾಯದಿಂದ ಮೇಲಕ್ಕೆ ಬನ್ನಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತವನ್ನು ಉಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಪ್ರಾಣದೇವರ ಶ್ಲೋಕ ಹೇಳುವ. ಓಂ ಪ್ರಾಣಸ್ಸೇಧಂ ವಶೇತ್ ಸರ್ವಂ ತ್ರೈದೇವೇ ಯತ್ ಪ್ರತಿಷ್ಠಿತಂ ಮಾ ದೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಶ್ಚ ವಿದೇಹಿನ ಇತಿ.
ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈ ಹಿಂದೆ ಕಟ್ಟಿ ತಲೆ ಎತ್ತಿ ಪೂರಕ ಮಾಡಿಕೊಳ್ಳಿ. ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಭಸ್ತ್ರಿಕಾ ಪ್ರಾಣಾಯಾಮ 20 ಬಾರಿ ಮಾಡಿ. ಎರಡು ಕೈಯನ್ನು ಮೇಲಕ್ಕೆ ಎತ್ತಿ ಉಸಿರನ್ನ ಒಮ್ಮೆಲೆ ಹೊರಕ್ಕೆ ಹಾಕಿ ದೀರ್ಘ ಪೂರಕ ಮಾಡಿ. ದೀರ್ಘ ರೇಚಕ, ಇನ್ನೊಮ್ಮೆ ಪೂರಕ, ರೇಚಕ, ಸ್ವಸ್ಥ. ಕಪಾಲಭಾತಿ ಪ್ರಾಣಾಯಾಮ 40 ಬಾರಿ ಮಾಡಿ. ದೀರ್ಘ ಪೂರಕ ಮಾಡಿ. ದೀರ್ಘ ರೇಚಕ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ. ಎಡಕೈ ಚಿನ್ಮುದ್ರೆ, ಬಲಕೈ ನಾಸಿಕ ಮುದ್ರೆ. ಹೆಬ್ಬೆರಳಿಂದ ಬಲಮೂಗನ್ನು ಮುಚ್ಚಿ ಎಡಮೂಗಿನಲ್ಲಿ ಶ್ವಾಸವನ್ನು ತಕೊಳ್ಳಿ. ಎಡಮೂಗಿನಿಂದಲೇ ಶ್ವಾಸ ಹೊರಕ್ಕೆ ಹಾಕಿ 3 ಬಾರಿ ಮಾಡಿ. ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ 3 ಬಾರಿ. ಎಡಮೂಗನ್ನು ಮುಚ್ಚಿ ಬಲಮೂಗಿನಿಂದಲೇ ಶ್ವಾಸವನ್ನು ತಕೊಳ್ಳಿ. ಬಲಮೂಗಿನಿಂದಲೇ ಶ್ವಾಸ ಹೊರಕ್ಕೆ ಹಾಕಿ 3 ಬಾರಿ. ಚಂದ್ರ ಭೇದನ ಪ್ರಾಣಾಯಾಮ 3 ಬಾರಿ. ಎಡ ಮೂಗಲ್ಲಿ ಶ್ವಾಸ ತಕೊಳ್ಳಿ. ಬಲ ಮೂಗಿನಿಂದ ಶ್ವಾಸ ಹೊರಕ್ಕೆ ಹಾಕಿ 3 ಬಾರಿ ಮಾಡಿ. ಸೂರ್ಯ ಭೇದನ 3 ಬಾರಿ. ಬಲ ಮೂಗಲ್ಲಿ ಶ್ವಾಸ ತಕೊಳ್ಳಿ. ಎಡ ಮೂಗಿನಿಂದ ಶ್ವಾಸ ಹೊರಕ್ಕೆ ಹಾಕಿ. ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಿಂದ ಶ್ವಾಸ ತಕೊಳ್ಳಿ. ಎಡ ಮೂಗಲ್ಲಿ ಶ್ವಾಸ ಹೊರಕ್ಕೆ ಹಾಕಿ. ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಮೂಗಲ್ಲಿ ಶ್ವಾಸ ತಕೊಳ್ಳಿ. ಬಲಮೂಗಲ್ಲಿ ಶ್ವಾಸ ಹೊರಕ್ಕೆ ಹಾಕಿ. ಬಲಮೂಗಲ್ಲಿ ಶ್ವಾಸ ತಕೊಳ್ಳಿ. ಮತ್ತೆ ಎಡಮೂಗಲ್ಲಿ ಶ್ವಾಸ ಹೊರಕ್ಕೆ ಹಾಕಿ. ಇಲ್ಲಿ ಒಂದಾಗ್ತದೆ. ಹೀಗೆ ಮಾಡ್ತಾ ಇರಿ.
ಎಡ ಮೂಗಿನಲ್ಲಿ ಶ್ವಾಸವನ್ನು ಹೊರಕ್ಕೆ ಹಾಕಿ ನಿಲ್ಲಿಸಿ. ನಾಡಿ ಶೋಧನ ಪ್ರಾಣಾಯಾಮ 1 ಬಾರಿ ಮಾಡಿ. ಚಾಯಿ ಪ್ರಾಣಾಯಾಮ 3 ಬಾರಿ. ಗಂಟಲು ಒತ್ತಿ ಶ್ವಾಸವನ್ನು ತಕೊಳ್ಳಿ. ಎಡ ಮೂಗಿನಿಂದ ಶ್ವಾಸ ಹೊರಕ್ಕೆ ಹಾಕಿ. ಎಡದಲ್ಲಿ ಶ್ವಾಸ ಹೊರಕ್ಕೆ ಹಾಕಿ. ಎಡ ಮೂಗಿನಲ್ಲಿ ಶ್ವಾಸವನ್ನು ಹೊರಕ್ಕೆ ಹಾಕಿ. ಸ್ವಸ್ಥ. ಭ್ರಾಮರಿ ಮಾಡಿ. ಕಿವಿಯ ರಂಧ್ರವನ್ನು ಬಂದ್ ಮಾಡಿ ಬಾಯನ್ನು ಮುಚ್ಚಿಕೊಂಡು ಮಕಾರ. ಎಡ ಹಸ್ತದ ಮೇಲೆ ಬಲಹಸ್ತ. ಸಹಜ ಪ್ರಾಣಾಯಾಮ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖವನ್ನು ಕೊಡಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯದೇವೋ ಭವ, ಅತಿಥಿದೇವೋ ಭವ, ರಾಷ್ಟ್ರದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ.